ಖಾಸಗಿ ಕಾಲೇಜಿನಲ್ಲಿ ಗಾಂಜಾ ಮಾರಾಟ ಆರೋಪ ಕೇಳಿ ಬಂದಿತ್ತು. ಬಳ್ಳಾರಿಯ ಖಾಸಗಿ ಕಾಲೇಜ್ ಬಳಿ ಎಬಿವಿಪಿ ಪ್ರೊಟೆಸ್ಟ್ ಅನ್ನು ಮಾಡಿದೆ. ಖಾಸಗಿ ಕಾಲೇಜಿನಲ್ಲಿ ಗಾಂಜಾ ಗಮ್ಮತ್ತು ನಡೆಯುತ್ತಿತ್ತು ಅನ್ನುವಂಥ ಒಂದು ಆರೋಪ ಕೇಳಿ ಬಂದ ಬೆನ್ನಲ್ಲೇ ಬಳ್ಳಾರಿಯ ಖಾಸಗಿ ಕಾಲೇಜ್ ಬಳಿ ಎಬಿವಿಪಿ ಪ್ರೊಟೆಸ್ಟ್ ಅನ್ನು ಮಾಡಿದೆ. ಶಾಲೆ ಬಳಿ ಬಂದು ಹೂಕುಂಡ ಕಿಟಕಿ ಗ್ಲಾಸ್ ಅನ್ನು ಹೊಡೆದು ಕಿಡಿಕಾರಿದ್ದಾರೆ. ಪೊಲೀಸರು ಎಬಿವಿಪಿ ವಿದ್ಯಾರ್ಥಿಗಳ ಮಧ್ಯೆ ಗಲಾಟೆ ನಡೆದು ಹೋಗಿದೆ. ಸ್ಥಳದಲ್ಲಿ ನೂಕಾಟ ತಳ್ಳಾಟ ಭಾರೀ ಗೊಂದಲ ನಡೆದು ಹೋಗಿರೋದು. ಎಬಿವಿಪಿ ವಿದ್ಯಾರ್ಥಿಗಳಿಂದ ಬಳ್ಳಾರಿಯಲ್ಲಿ ಹೈ ಡ್ರಾಮಾ ನಡೆಸಲಾಗಿದೆ. 20ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ ಪೊಲೀಸರು. ಪೊಲೀಸ್ ಜೀಪ್ ಹತ್ತುವ ವೇಳೆಯೂ ಕೂಡ ಹೈ ಡ್ರಾಮಾ ನಡೆಸಿದ್ದಾರೆ ಎಬಿವಿಪಿಯ ವಿದ್ಯಾರ್ಥಿಗಳು. ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬಳ್ಳಾರಿಯ ಖಾಸಗಿ ಕಾಲೇಜಿನಲ್ಲಿ ಗಾಂಜಾ ಮಾರಾಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದೊಡ್ಡ ಹೈ ಡ್ರಾಮಾವೇ ನಡೆದು ಹೋಗಿದೆ. ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಕಾಲೇಜ್ ಏನಿದೆ ತಳೂರು ರೋಡಲ್ಲಿ ಬಳ್ಳಾರಿ ರೂರಲ್ ಲಿಮಿಟ್ಸಲ್ಲಿ ಇರುವಂಥ ಒಂದು ಸ್ಕೂಲು. ಇಲ್ಲಿ ನಮಗೆ ಇನ್ಫಾರ್ಮೇಷನ್ ಏನು ಬಂತಂದರೆ ಎಬಿವಿಪಿ ಅವರು ಒಂದು ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಫಾರ್ಮಲ್ ಪ್ರೊಟೆಸ್ಟ್ ಇದೆ ಅಂತ ಹೇಳಿ ಮಾಹಿತಿ ಬಂದಿದ್ದಕ್ಕೆ ನಮ್ಮ ರೂರಲ್ ಸಿಬ್ಬಂದಿ 3 ಜನ ಇಲ್ಲಿ ಸ್ಕೂಲ್ ಎದುರುಗಡೆ ಡೆಪ್ಲಾಯ್ ಆಗಿದ್ದಂಥದ್ದು. ಆನಂತರದಲ್ಲಿ ಕೆಲವು ಎಬಿವಿಪಿ ಸಂಘಟನೆಯವರು ಕಾರ್ಯಕರ್ತರು ಅಂತ ಹೇಳ್ಕೊಂಡು ಏನು ಬಂದು ಗೇಟ್ ಹತ್ರ ಪ್ರೊಟೆಸ್ಟ್ ಮಾಡಿದ್ದಾರೆ. ಆನಂತರದಲ್ಲಿ ನಮ್ಮ ಸಿಬ್ಬಂದಿಯ ಒಂದು ಇನ್ಸ್ಟ್ರಕ್ಷನ್ಸ್ನ ಒಬ್ಲೈಜ್ ಮಾಡಿದೆ ಗೇಟನ್ನು ಒಳಗಡೆ ತಳ್ಕೊಂಡು ಸ್ಕೂಲ್ ಪ್ರಿಮೈಸಸ್ ಒಳಗಡೆ ಬಂದುಬಿಟ್ಟು ಒಂದಷ್ಟು ಇಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದನ್ನು ಡ್ಯಾಮೇಜ್ ಮಾಡುವಂಥದ್ದನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಈಗಾಗಲೇ ಯಾರು ಬಂದಿದ್ದರು ಒಳಗಡೆ ಇಲ್ಲಿ ಟ್ರೆಸ್ಪಾಸ್ ಮಾಡಿಕೊಂಡು ಬಂದು ಇದು ಸ್ಕೂಲನ್ನು ಒಂದು ಏನು ವಿದ್ಯಾಸಂಸ್ಥೆಯನ್ನು ರ್ಯಾನ್ಸ್ಯಾಕ್ ಮಾಡುವಂಥ ಒಂದು ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಮಾಡಿದ್ದಾರೆ ಅಂಥವ್ರನ್ನ ನಾವು ಈಗಾಗಲೇ ವಶಕ್ಕೆ ತೊಗೊಂಡಿದ್ದೇವೆ. ಮುಂದಿನ ಕ್ರಮ ಈಗ ರೂರಲ್ ಲಿಮಿಟ್ಸಲ್ಲಿ ಜರುಗಿಸಬೇಕು. FIR ಮಾಡುವಂಥದ್ದನ್ನು ನಾವು ಇಮಿಡಿಯೇಟ್ಲಿ ಮಾಡ್ತೇವೆ. ಈ ಕುರಿತು ತಾವೇನು ಹೇಳ್ತಾ ಇದ್ದೀರಾ ಡ್ರಗ್ಸ್ ಇದೆ ಅನ್ನೋವಂಥದ್ದು ಹಳೆ ಒಂದು ಕಂಪ್ಲೇಂಟ್ಸ್ ಇದ್ದಂಥದ್ದು ನನ್ನ ಗಮನಕ್ಕೆ ಕೂಡ ಬಂದಿದೆ. ನಾವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈ ಒಂದು ಗಾಂಜಾ ಮಾರಾಟದ ಬಗ್ಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಿದ್ರೆ ಆಗ್ತಿತ್ತು, ಇವರೇ ಯಾಕೆ ಆಕ್ಷನ್ ತೆಗೆದುಕೊಳ್ಳೋಕೆ ಮುಂದಾದ್ರು? ಯಾವ ರೀತಿ ಗಲಾಟೆ ಆಯ್ತು ಅಲ್ಲಿ ಅಂತ? ಧನಶ್ರೀ, ಇದು ಬಳ್ಳಾರಿಯ ನಗರದ ತಾಳೂರು ರಸ್ತೆಯಲ್ಲಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ನಡೆದಿರ್ತಕ್ಕಂಥ ಒಂದು ಗಲಾಟೆ. ಆ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ಗಾಂಜಾ ಮತ್ತು ಸಪ್ಲೈ ಆಗ್ತಾ ಇದೆ. ಜೊತೆಗೆ ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಧೂಮಪಾನ ಮಾಡ್ತಾ ಇದ್ದಾರೆ ಅನ್ನೋ ಕಾಲೇಜಿನ ಕ್ಯಾಂಪಸ್ ಒಳಗಡೆ ಧೂಮಪಾನ ಮಾಡ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪವನ್ನು ಕೂಡ ಎಬಿವಿಪಿ ಕೂಡ ಮಾಡಿರ್ತಕ್ಕಂಥದ್ದು. ಕೆಲವೊಂದು ವಿಡಿಯೋಗಳನ್ನು ಕೂಡ ಎಬಿವಿಪಿ ಇವತ್ತು ಬಿಡುಗಡೆಯನ್ನ ಕೂಡ ಮಾಡಿರ್ತಕ್ಕಂಥದ್ದು. ಆ ವಿಡಿಯೋಗಳು ಕೂಡ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಸಾಕಷ್ಟು ವೈರಲ್ ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಕಾಲೇಜ್ ಆಡಳಿತ ಮಂಡಳಿ ವಿರುದ್ಧ ಎಬಿವಿಪಿ ಇವತ್ತು ಒಂದು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಪ್ರತಿಭಟನೆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಎಬಿವಿಪಿ ಸಂಘಟನೆಯ ವಿದ್ಯಾರ್ಥಿಗಳು ಕೂಡ ಕಾಲೇಜ್ ಒಳಗಡೆ ನುಗ್ಗಿ ಕಾಲೇಜಲ್ಲಿರ್ತಕ್ಕಂಥ ಕಿಟಕಿಗಳನ್ನ ಗಾಜುಗಳನ್ನ ಹೊಡೆದಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಹೂಕೊಂಡಗಳನ್ನ ಕಿತ್ತಿ ಹಾಕಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ರೀತಿಯಾಗಿ ಕಾಲೇಜಿನಲ್ಲಿ ಈ ರೀತಿಯಾಗಿ ಗಾಂಜಾ ಮತ್ತು ಧೂಮಪಾನ ಮಾಡ್ತಾ ಇದ್ರು ಕೂಡ ಆಡಳಿತ ಮಂಡಳಿ ಇದುವರೆಗೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿ ವಿದ್ಯಾರ್ಥಿಗಳೊಂದು ಒಂದು ಎಬಿವಿಪಿ ಒಂದು ಸಂಘಟನೆ ಕೂಡ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಕಾಲೇಜಿನ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಅದನ್ನ ತಡೆಯಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಕೂಡ ಎಬಿವಿಪಿ ವಿದ್ಯಾರ್ಥಿ ಸಂಘಟನೆ ಕೂಡ ಅದಕ್ಕೆ ಕೂಡ ಮನ್ನಣೆ ಕೊಡಲಾಗದೆ ಏಕಾಏಕಿ ಕಾಲೇಜುಗಳ ಒಳಗಡೆ ನುಗ್ಗಿ ಒಂದು ರೀತಿಯಲ್ಲಿ ಐಡ್ರಾಮಾ ಸೃಷ್ಟಿಯಾಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕಾಲೇಜಿಗೆ ಸಂಬಂಧಪಟ್ಟಂತ ಕೆಲವು ಆಸ್ತಿ ಪಾಸ್ತಿಯನ್ನು ಕೂಡ ಅಂದ್ರೆ ಹೂಕುಂಡ ಗಾಜು ಗೀಜು ಅಲ್ಲಿರ್ತಕ್ಕಂಥ ಕಿಡಿಕಿಯನ್ನ ಹೊಡೆದಿರ್ತಕ್ಕಂಥದ್ರ ಜೊತೆ ಹೂಕಂಡವನ್ನು ಹೊಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾವಾಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಅಲ್ಲಿರ್ತಕ್ಕಂಥ ಎಬಿವಿಪಿ ಸಂಘಟನೆಯ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಕೂಡ ಈಗಾಗಲೇ ವಶಕ್ಕೆ ತೆಗೆದುಕೊಂಡು ಒಂದು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.